ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದೊಳಗೆ ಒಂದು ವಿಶೇಷ ಅಪ್ಡೇಟೊಂದಿಗೆ ಬಂದಿದ್ದೀನಿ. ಈ ಪೊಲೀಸ್ ನೇಮಕಾತಿಯ ಕುರಿತಂತೆ ಇರತಕ್ಕಂಥದ್ದು. ಪೊಲೀಸ್ ಪರೀಕ್ಷೆಯನ್ನು ಬರೆಯತಕ್ಕಂಥ ಅಭ್ಯರ್ಥಿಗಳಿಗೆ ಇದು ವಿಶೇಷ ಸಿಹಿ ಸುದ್ದಿ ಅಂತ ಹೇಳ್ಬೋದು. ಏನಪ್ಪ ಅಂತಂತಂದ್ರೆ, ಈ ಕರ್ನಾಟಕದಾದ್ಯಂತ ವಿದ್ಯಾರ್ಥಿಗಳು ನೇಮಕಾತಿ ಮಾಡ್ಕೊಳ್ರಿ, ವಯೋಮಿತಿ ಸಡಿಲಿಕೆ ಮಾಡಿರಿ ಅಂತಂದೇಳಿ ಪೊಲೀಸ್ ಅಭ್ಯರ್ಥಿಗಳು, ಪೊಲೀಸ್ ಅಭ್ಯರ್ಥಿ ಅಂತಲೇ ಅಲ್ಲ, ಎಲ್ಲ ಉದ್ಯೋಗಕ್ಕಾಗಿ ಓದತಕ್ಕಂಥ ಅಭ್ಯರ್ಥಿಗಳು ರಾಜ್ಯದಾದ್ಯಂತ ಹೋರಾಟ ಪ್ರತಿಭಟನೆಯನ್ನು ಮಾಡ್ತಾಯಿದ್ರು. ಸೊ ಇವತ್ತು ಪೊಲೀಸ್ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂಥ ಈ ಒಂದು ಕರ್ನಾಟಕ ಸರ್ಕಾರ 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮಾಡಲಿದೆ. ಸೊ ಈ ಒಂದು 5 ವರ್ಷ ವಯೋಮಿತಿ ಏನೈತೆ ಅಂತಂದ್ರೆ, ಇದು ಎಲ್ಲ ವರ್ಗದ ಅಭ್ಯರ್ಥಿಗಳಿಗೆ ಅನ್ವಯವಾಗ್ತಕ್ಕಂಥದ್ದು. ಸೊ ಹಾಗಾದರೆ ಈ ವಯೋಮಿತಿ ಸಡಿಲಿಕೆಗೆ ಏನೇನು ನಿರ್ಬಂಧಗಳದವು, ಏನೇನು ರೂಲ್ಸ್ ರೆಗ್ಯುಲೇಷನ್ಸ್ಗಳ ಅನ್ವಯ ಈ ಒಂದು ಸಡಿಲಿಕೆಯನ್ನು ಮಾಡಿದೆ ಎಂಬುದನ್ನು ಕರ್ನಾಟಕ ರಾಜ್ಯ ಕರಪತ್ರದಿಂದ ಬಂದಿರತಕ್ಕಂಥ ಆ ಒಂದು ಕರಪತ್ರವನ್ನು ನಾವು ನೋಡೋಣ. ಈ ಸರ್ಕಾರದ ಆದೇಶ ಯಾವ ರೀತಿಯಾಗಿ ಐತೆ ಅನ್ನೋದನ್ನು ನೋಡೋಣ. ಇಲ್ಲಿ ಮೇಲೆ ಒಂದರಂತೆ ಏನು ಇಂಪಾರ್ಟೆಂಟ್ ಐತಪ್ಪ ಅಂತಂದ್ರೆ, ಈ ಪ್ರಸ್ತಾವನೆ ಒಳಗೆ ಮುಖ್ಯವಾಗಿ ಕೊಟ್ಬಿಟ್ರು ಅವರು ಸರ್ಕಾರ ಏನೇನು ತೀರ್ಮಾನ ಕೈಗೊಂಡೈತಿ ಏನೇನಿಲ್ಲ ಅಂತಂದು. ಸೊ ಅದನ್ನು ನಿಮ್ಮ ಮುಂದೆ ಹೇಳಲು ಪ್ರಯತ್ನಿಸ್ತೀನಿ. 29/9/2025 ಆದೇಶದಲ್ಲಿ ದಿನಾಂಕ 6/9/2025 ಆದೇಶವನ್ನು ಹಿಂಪಡೆಯೋದು. ಸರ್ಕಾರ ಏನು ಒಂದು ಆದೇಶವನ್ನು ಹೊರಡಿಸುತ್ತಲ್ಲ, ಆ ಆದೇಶವನ್ನು ಏನು ಮಾಡ್ತೀವಿ, ಮೊದಲು ಅದನ್ನು ಹಿಂಪಡೆದು ಏನು ಮಾಡ್ತೀವಿ, ಮತ್ತೊಂದು ಆದೇಶವನ್ನು ಹೊರಡಿಸೈತಿ. ಏನಪ್ಪ ಅಂತಂದ್ರೆ, ಈ 31/12/2027 ನೇರ ನೇಮಕಾತಿ ಅರ್ಜಿಗಳನ್ನು ಆಹ್ವಾನಿಸಿ ಹೊರಡಿಸುವ ಅಧಿಸೂಚನೆ ಅನ್ವಯ ಆಯ್ಕೆ ಪ್ರಕ್ರಿಯೆಯ ಭಾಗವಹಿಸುವ ಎಲ್ಲ ಪ್ರವರ್ಗ ಅಭ್ಯರ್ಥಿಗಳಿಗೆ ಸಂಬಂಧಿಸಿದಂತೆ ಆಯಾಯ ನೇಮಕಾತಿ ನಿಯಮಗಳಲ್ಲಿ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯಲ್ಲಿ ಒಂದು ಬಾರಿಯ ಕ್ರಮವಾಗಿ 3 ವರ್ಷಗಳ ಸಡಿಲಿಕೆ ನೀಡಿ ಆದೇಶಿಸಲಾಗಿದೆ. ಅಂದರೆ ಮೊದಲು 3 ವರ್ಷ ಏನು ಒಂದು ಸಡಿಲಿಕೆ ಇತ್ತು. ಸೊ ತದನಂತರ ಇವತ್ತು ಏನು ಮಾಡೈತಪ್ಪ ಅಂತಂದ್ರೆ, ಒಂದು ಸರ್ಕಾರ 31/12/2027 ತನಕ ಏನು ನೇಮಕಾತಿಗಳನ್ನು ನಡೀತೀವಲ್ಲ, ಅಲ್ಲಿವರೆಗೆ ಈ ಒಂದು 5 ವರ್ಷಗಳ ಒಂದು ವಯೋ ಸಡಿಲಿಕೆಯನ್ನು ಸರ್ಕಾರ ಮಾಡಿದೆ. ಇಲ್ಲಿ ನೋಡ್ರಿ, 5 ವರ್ಷಗಳ ಸಡಿಲಿಕೆಯನ್ನು ನೀಡುವಂತೆ ಕೋರಿರುತ್ತಾರೆ. ಈ ಒಂದು ಮನವಿ ಪತ್ರ ಆಗಿರ್ತಕ್ಕಂಥದ್ದು ಅದ ಮೇಲೆ ಏನು ಹೇಳಿದ್ನಲ್ಲ, 29/9/2025 ಆದೇಶವನ್ನು ಹಿಂಪಡ್ಕೊಂಡು ಮತ್ತೊಂದು ಏನು ಆದೇಶ ಇವತ್ತು ಆದೇಶವನ್ನು ಹೊರ ಹಾಕಿದೆ. 31/12/2027 ಏನು ನೇರ ನೇಮಕಾತಿ ಏನು ನಡ್ತೀವಲ್ಲ, ಸೊ ಅಲ್ಲಿವರೆಗೆ ಏನು ಮಾಡಬೇಕು, 5 ವರ್ಷ ವಯೋಮಿತಿ ಸಡಿಲಿಕೆ ಮಾಡ್ಬೇಕಂತಂದೇಳಿ ಇವರು ಸರ್ಕಾರದ ಅಧೀನ ಕಾರ್ಯದರ್ಶಿಗಳ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ಬೆಂಗಳೂರು ಇವರು ಆಶಾ ಕುಮಾರಿ AG ಅವರು ಈ ಒಂದು ಆದೇಶ ಪತ್ರವನ್ನು 29/1/2026 ಅದನ್ನು ಅಂಕಿತ ಹಾಕ್ಯಾರ. ಸೊ ಅದು ಇವಾಗ ಜಾರಿಗೆ ಬಂದಿರತಕ್ಕಂಥ ನೇರವಾಗಿ ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸರವರ ಕಾರ್ಯಾಲಯದಿಂದ ಬಂದಂಥ ಈ ಒಂದು ಪತ್ರ. ಸೊ ಒಂದು ಹಿಂಬರಹವನ್ನು ಅವರು ಕೊಡ್ತಾರೆ. ಯಾವ ರೀತಿಯಾಗಿ ಯಾರು ಕೊಡ್ತಾರಪ್ಪ, ಡೈರೆಕ್ಟರ್ ಜನರಲ್ ಆಫ್ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸರವರ ಕಚೇರಿಯಿಂದ ಒಂದು ಹಿಂಬರಹ ಬಂದೈತಿ. ಏನಂತಂದ್ರೆ, ಈ ನೇರ ನೇಮಕಾತಿಗಳಲ್ಲಿ ಅಭ್ಯರ್ಥಿಗಳಿಗೆ ನಿಗದಿಪಡಿಸಿರುವ ಗರಿಷ್ಠ ವಯೋಮಿತಿಯನ್ನು ಒಂದು ಬಾರಿ ಕ್ರಮವಾಗಿ ಸಡಿಲಿಸುವ ಕುರಿತು ಇದು ಒಂದು ಬಾರಿ ಏನು ಮಾಡ್ತಾರೆ, ಸಡಿಲಿಕೆಯನ್ನು ಮಾಡ್ತಕ್ಕಂಥದ್ದು. ಅದೇ 29/1/2026 ಮತ್ತು ದಿನಾಂಕ 31/12/2027 ಅಂದರೆ ಇದೇ ವರ್ಷ 2026ರಿಂದ ಹಿಡಿದು 27ವರೆಗೆ ಏನು ನೇಮಕಾತಿಗಳಾಗ್ತಾವಲ್ಲ, ಸೊ ಅಲ್ಲಿವರೆಗೆ ಈ ಒಂದು 5 ವರ್ಷ ವಯೋಮಿತಿ ಸಡಿಲಿಕೆಯನ್ನು ಮಾಡೋಕ್ಕೂ. ಸೊ ಮುಖ್ಯವಾಗಿ ನಾವು ಗಮನಿಸಬೇಕು, ಇದು ಮುಖ್ಯವಾಗಿ ಎಲ್ಲ ಪ್ರವರ್ಗದ ಅಭ್ಯರ್ಥಿಗಳಿಗೆ ಇದು ಸಂಬಂಧಿಸಿರ್ತಕ್ಕಂಥದ್ದು. ಕೇವಲ ಒಂದೇ ಜಾತಿಗೆ ಒಂದೇ ವರ್ಗಕ್ಕೆ ಸಂಬಂಧಿಸಿದಂತಲ್ಲ, ಎಲ್ಲ ಪ್ರವರ್ಗಗಳಿಗೆ 5 ವರ್ಷಗಳ ಸಡಿಲಿಕೆ ನೀಡಿ ಆದೇಶಿಸ್ತಕ್ಕಂಥದ್ದು. ಇದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಹಾಗಾದರೆ ಇದಕ್ಕಿಂತ ಮುಂಚೆಗೆ ಯಾವ್ಯಾವ ಪ್ರವರ್ಗದ ವಿದ್ಯಾರ್ಥಿಗಳಿಗೆ ಎಷ್ಟೆಷ್ಟು ಒಂದು ವಯೋಮಿತಿ ಇತ್ತಪ್ಪ, ಎಷ್ಟು ವಯಸ್ಸಿನವರೆಗೆ ಅವರು ನೌಕರಿ ತೊಗೋಬೋದಿತ್ತು, ಆ ವಯೋಮಿತಿಯನ್ನು ನಿರ್ಬಂಧ ಎಲ್ಲಿವರೆಗೆ ಇತ್ತು ಅಂತಂದೇಳಿ ನೋಡೋದಂತಂದ್ರೆ, ಮೊದಲಿಗೆ ಈ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ
ನಾವು ನೋಡೋದಾದಂದರೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಗರಿಷ್ಠ 27 ವರ್ಷ ಏನಾಗಿತ್ತು ಕೊನೆ ಆಗಿತ್ತು. ಅದು ಅಲ್ಲಿವರೆಗೆ ಅವರು ಇದು ಮಾಡೋದು, ಅಷ್ಟರೊಳಗೆ ಏನು ಮಾಡ್ಬೋದಿತ್ತು, ನೌಕರಿ ತೊಗೋಬೋದಿತ್ತು. ಆದರೆ ಈ ಒಂದು 29/1/2026 ಅವತ್ತೇನು ಅವರು ಆಶಾಕುಮಾರಿ ಅಂತ ಹೇಳಿದ್ನಲ್ಲ, ಸೊ ಅವರು ಏನು ಒಂದು ಅಂಕಿತವನ್ನು ಹಾಕಿದಾರಲ್ಲ, ಅವರ ಒಂದು ಹಿಂಬರಹದಂತೆ ಏನಾಯಿತು, ಇದು ಗರಿಷ್ಠ 5 ವರ್ಷ ಅದಕ್ಕೆ ಸೇರಿಸಿ ಗರಿಷ್ಠ 32 ವರ್ಷದವರೆಗೆ ಅವ್ರು ಏನು ಮಾಡ್ಬೋದು, ಕರ್ನಾಟಕ ಪೊಲೀಸ್ ನೇಮಕಾತಿ ಒಳಗೆ ಅವರು ಅಪ್ಲಿಕೇಶನ್ ಹಾಕಿ ಪರೀಕ್ಷೆಯನ್ನು ಬರಿಬೋದು. ಪರೀಕ್ಷೆ ಬರೆದು ನೌಕರಿಯನ್ನು ತೊಗೋಬೋದು. ಯಾರು? ಸಾಮಾನ್ಯ ವರ್ಗದ ಅಭ್ಯರ್ಥಿಗಳು, ಜನರಲ್ ಕ್ಯಾಟಗರಿಯವರು. ಅದೇ ರೀತಿಯಾಗಿ ಒ ಬಿ ಸಿ ಅವರಿಗೆ ಅವಾಗ ಏನಿತ್ತು, ಗರಿಷ್ಠ 30 ವರ್ಷ ತನಕ ಮಾತ್ರ ಬರೆಯೋಕ್ಕೆ ಅವಕಾಶ ಇತ್ತು, 30 ವರ್ಷ. ಆದರೆ ಈ ಒಂದು ಆದೇಶದ ಏನಾಗಿತ್ತು, ಅದು 35 ವರ್ಷಕ್ಕೆ ಏರಿಕೆ ಮಾಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವ್ರಿಗೆ SC/ST ಅವರಿಗೆ 32 ವರ್ಷ ವಯಸ್ಸಿರಲಿಕ್ಕೆ ಇತ್ತು. ಸೊ ಈ ಒಂದು ಆದೇಶದ ಪ್ರಕಾರ ಏನಾಯಿತು, ಅದು 37 ವರ್ಷಕ್ಕೆ ಅದು ಏರಿಕೆ ಆಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಒಂದು ಸರ್ಕಾರ ವಿದ್ಯಾರ್ಥಿಗಳ ಒಂದು ಹೋರಾಟಕ್ಕೆ ಮತ್ತು ಒಂದು ಪ್ರತಿಭಟನೆಗೆ ಮಣಿದು ಏನು ಮಾಡೈತಿ, ಈ ಒಂದು ವಯಸ್ಸರಿಲಿಕೆಯನ್ನು ಮಾಡಿರ್ತಕ್ಕಂಥದ್ದು. ಅವಾಗ ಏನಾಯಿತು, ಹೋರಾಟದೊಳಗೆ ವಯಸ್ಸಡಿಲಿಕೆ ಮಾಡಿದ್ದೀವಿ ಅಂತ ಹೇಳ್ತಾರಲ್ಲ, ವಯಸ್ಸಡಿಲಿಕೆ ಮಾಡೋದಕ್ಕಿಂತ ಮುಂಚೆ ನೀವು ನೇಮಕಾತಿ ಮಾಡ್ಕೊಳ್ರಿ. ವಯಸ್ಸಡಿಲಿಕೆ ಮಾಡಿ ನೀವು ಈ ನೇಮಕಾತಿ ಮಾಡ್ಕೊಳ್ಳಿತ್ತಂದ್ರೆ ನೀವು ಕೊಟ್ಟಂಥ ವಯಸ್ಸಡಿಲಿಕೆ ಏನಾಗುತ್ತೆ, ಅಲ್ಲಿಗೆ ಮುಗಿದು ಹೋಗ್ತಾ, ಎಕ್ಸ್ಪೈರ್ ಆಗಿ ಹೋಗ್ತೀವಿ ನಾವು. ಸೊ ಹಾಗಾಗಿ ಏನು ಮಾಡಿರಿ, ನೇಮಕಾತಿ ಮಾಡ್ಕೊಳ್ರಿ ಅಂತಂದೇಳಿ ಒಂದು ವಿದ್ಯಾರ್ಥಿಗಳ ಕೂಗು ರಾಜ್ಯದಾದ್ಯಂತ ಧಾರವಾಡ, ಬೆಂಗಳೂರು ಮೊದಲಾದ ಜಿಲ್ಲೆಗಳೊಳಗೆ ವಿದ್ಯಾರ್ಥಿಗಳ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಸೊ ಹಾಗಾಗಿ ಈ ಸರ್ಕಾರ ಏನು ಮಾಡ್ತೈತಿ, ಮುಂಬರುವಂಥ ಒಂದು ನೇಮಕಾತಿ ಒಳಗೆ ಆದಷ್ಟು ಒಂದು ತುರ್ತಿನೊಳಗೆ ಒಂದು ನೇಮಕಾತಿ ಮಾಡ್ಕೊಳ್ತಕ್ಕಂಥದ್ದು ಕಂಡು ಬರ್ತೈತಿ. ಸೊ ಆದಷ್ಟು ನೀವು ಓದುವಂಥ ಪ್ರಯತ್ನ ಮಾಡ್ಕೊಳ್ರಿ. ಸರ್ಕಾರ ಯಾವಾಗ ಕನ್ಫರ್ಮ್ ಮಾಡ್ಕೊತೈತಿ ಅಂತ ಗೊತ್ತಿಲ್ಲ, ಬಟ್ ನೀವಂತರೂ ಯುದ್ಧಕ್ಕೆ ರೆಡಿಯಾಗಿರಿ. ಅದು ಯಾವಾಗಾರ ಕರೀಲಿ, ನಾವು ತಯಾರಾಗಿದ್ದೀವಿ ಅಂತಂದು ಹೇಳಿ ನೀವು ಯುದ್ಧಕ್ಕೆ ರೆಡಿಯಾಗಿ ಸಿದ್ಧತೆಯನ್ನು ಮಾಡ್ಕೊಂಡು ನಿಮ್ಮ ಕನಸಿನ ನೌಕರಿಯನ್ನು ನೀವು ಪಡೆಯಿರಿ ಅಂತ ಹೇಳ್ತಾ, ಸರ್ಕಾರ ಯಾವಾಗ ಕನ್ಫರ್ಮ್ ಮಾಡ್ಕೊಳ್ಳಿ, ಅದು ಏನೇ ಮಾಡಲಿ ಅದು ಸಂಬಂಧ ಇಲ್ಲ. ಸೊ ನೀವು ಮಾತ್ರ ಈ ಒಂದು ನಿಮ್ಮ ಕನಸಿನ ಹುದ್ದೆಗೆ ನೀವು ರೆಡಿಯಾಗಿರಿ, ಪ್ರಿಪ್ರೇಷನ್ ಮಾಡ್ಕೊತೀರಿ, ಯಾವಾಗಲೂ ಪ್ರಯತ್ನ ಮಾಡ್ಕೊತ ಇರಿ. ಒಂದಲ್ಲ ಒಂದು ದಿವಸ ಆ ಪ್ರಯತ್ನಕ್ಕೆ ಫಲ ಸಿಗ್ತೈತಿ. ಈ ನೇಮಕಾತಿ ಮಾಡ್ಕೊಳ್ಳೋ ತನಕ ನಾವು ಓದಾಗಿಲ್ಲ. ನಾವು ನೇಮಕಾತಿ ಮಾಡ್ಕೊಂಡಿಂದ ನಾವು ಆದೇಶ ಹೊರಗೆ ಬಂದಿಂದ ಅಪ್ಲಿಕೇಶನ್ ಅರ್ಜಿ ಹಾಕೋಕ್ಕೆ ಪ್ರಾರಂಭವಾದ್ರಿಂದ ನಾವು ಓದ್ತೀವಿ, ಇಲ್ಲ ಅರ್ಜಿ ಹಾಕಿ ಓದ್ತೀವಿ ಅನ್ನೋದು ಬಿಟ್ಟು ಸರ್ಕಾರ ಯಾವಾಗಾದರೂ ಕರೀಲಿ, ನಾವು ರೆಡಿಯಾಗಿದ್ದೀವಿ. ನಮಗೇನು ಬೇಕಪ್ಪ, ನಮ್ಮ ಹುದ್ದೆ ಬೇಕಷ್ಟೇ, ನಮ್ಗೆ ಒಂದು ಹುದ್ದೆ ಮಾತ್ರ. ಸೊ ಆ ಹುದ್ದೆಗಾಗಿ ನಾವು ನಿರಂತರ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋದೊಳಗೆ ಇನ್ನೊಂದು ವಿಶೇಷ ಅಪ್ಡೇಟೊಂದಿಗೆ ಬರ್ತೀನಿ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗದೆ ನೋಡ್ತಕ್ಕಂಥವ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಒಂದು ಲೈಕ್ ಮಾಡಿರಿ. ನೀವು ಮಾಡುವಂಥ ಒಂದು ಲೈಕು ಮತ್ತೊಂದು ಹೊಸ ಅಪ್ಡೇಟ್ ಮಾಹಿತಿಯನ್ನು ತರಲು ನಮಗೆ ಪ್ರೇರೇಪಣೆ ನೀಡುತ್ತೆ ಅಂತ ಹೇಳ್ತಾ, ಇದುವರೆಗೆ ನಮ್ಮ ಚಾನಲ್ ನೋಡಿದಾಗ ತರಗತಿಯ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ.